ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾನು ನಿಮ್ಮ ಪ್ರೀತಿಯ ಸುಬ್ಬು. ಏನ್ರಿಪ್ಪ ಅಂತಂದ್ರೆ ಇದು ನಂದು ಮ್ಯಾಗಿನ್ ರೂಮ್. ಇಲ್ಲೇ ನಾವು ಬರ್ತೀನಿ, ಬಿಟ್ಟರೆ ನನ್ನ ಫ್ರೆಂಡ್ಸ್ ಬಂದ್ರೆ ಅವರೆಲ್ಲ ಇರ್ತೀವಿ. ಇವತ್ತು ನಾ ಸ್ಪೆಷಲಿ ಲಾಗ್ ಮಾಡೋದಿದ್ದು ಕಾರಣ ಐತ್ರಿ ಸಂಬಂಧರಿಪ್ಪ ಅಂತಂದ್ರೆ ನಾ ಏನು ವರ್ಕ್ ಮಾಡ್ತೀನಿ, ಪರ್ಸ್ನಲಾಗಿ ಏನು ವರ್ಕ್ ಮಾಡ್ತೀನಿ, ಹೆಂಗಿರ್ತೀನಿ, ಕಾಲೇಜ್ ಬಿಟ್ಟರೆ ಸೈಡ್ ವರ್ಕ್ ಅಂತಿರ್ತೀನಲ್ಲ, ಅದು ಏನು ಮಾಡ್ತೀನಿಪ್ಪ ಅಂತಂದ್ರೆ ತೋರ್ಸಕೊಂತೀನಿ ಇವತ್ತು. ಕಾಮನ್ ಆಗಿ ಹೊರಗಿನ ಎಲ್ಲ ವಿಡಿಯೋ ಎಡಿಟ್ಸ್, ಪ್ರೀ ವೆಡ್ಡಿಂಗ್ ಎಡಿಟ್ಸ್, ಕಾಮನ್ ಆಗಿ ಎಲ್ಲ ಶಾಪ್ಸ್ ಎಡಿಟ್ಸ್ ಮಾಡ್ತಿರ್ತೀನಿ. ನಾ ಏನು ಮಾಡ್ತೀನಿಪ್ಪ ಅಂತಂದ್ರೆ ಒಬ್ಬ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್. ಮೀನ್ಸ್ ಈಗ ಒಂದು ನಿಮ್ದು ಶಾಪ್ ಐತಂತಂದ್ರೆ ಅದನ್ನು ಎಲ್ಲ ಹ್ಯಾಂಡಲ್ ನಾವು ಮಾಡ್ತೀನಿ. ಹ್ಯಾಂಡಲ್ ಅಂತ ಹೆಂಗೆ ಏನು ಎಲ್ಲ ತೋರಿಸ್ತೇನೆ ಅಂತ ಇವತ್ತು. ಈಗ ಡೈರೆಕ್ಟ್ ಅಲ್ಲೇ ಹೋಗೋಣ ಶಾಪಿಗೆ. ನಂದು ಒಂದು ಶಾಪ್ ತೋರಿಸ್ತೇನೆ ನಿಮ್ಗೆ. ಒಂದು ಶಾಪ್ ಎಕ್ಸಾಂಪಲ್ ತೋರಿಸ್ತೇನೆ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾವು ಹೊಟ್ಟಿದ್ದು ಎಲ್ರಿಪ್ಪ ಅಂತಂದ್ರೆ ನಯಾಬ್ ಕಿಚನ್ಸ್ ಅಂತೇಳಿ ಒಂದು ಹೋಟೆಲ್ ಮ್ಯಾನೇಜ್ ಮಾಡ್ತೀನಿ. ಆ ಹೋಟೆಲ್ಗೆ ಹೋಗೋಣ ಅಂತ. ಅಲ್ಲಿ ಹೋಗಿ ಹೆಂಗೆ ಏನೇನೇ ಎಲ್ಲ ಅಂತ ತೋರಿಸ್ತೇನೆ ಅಂತ. ಇದೇ ನಾ ವರ್ಕ್ ಮಾಡೋ ಶಾಪ. ಇಲ್ಲಿ ನಯಾಬ್ ಕಿಚನ್ಸ್ ಅಂತ ಐತಲ್ಲ, ಇದು ಬಂದ್ಬಿಟ್ಟು ನಮ್ಮ ಫ್ರೆಂಡ್ದ ಶಾಪ. ನಾವು ಎಲ್ಲ ಮಶಪ್ ಮಾಡ್ಕೊಂಡಿದ್ವಿ. ಈಗ ಫಸ್ಟ್ ಹೋಟೆಲ್ ಹೆಂಗೆ ಐತಿ ಏನೈತಿ ಅಂತ ಎಲ್ಲ ತೋರಿಸ್ತೇವೆ. ಫಸ್ಟ್ ಆ ಹೋಟೆಲ್ ನೋಡ್ಕೊಂಡ್ಬಿಡ್ರಿ ಎಲ್ಲ ಹೆಂಗೆ ಐತಿ ಅಂತ. ಈಗ ಜಸ್ಟ್ ಹೋಟೆಲ್ ಸ್ಟಾರ್ಟ್ ಆಗೈತಿ. ಹಾಂ, ಕರೆಕ್ಟ್ ಇದೆ. ಈಗ ಜಸ್ಟ್ ಹೋಟೆಲ್ ಸ್ಟಾರ್ಟ್ ಆಗೈತಿ ಅಂತಂದರೆ ಮಾರ್ನಿಂಗ್ ಇದು ಸ್ಟಾರ್ಟ್ ಆಗೋದು ಒಂದು 11 ಗಂಟೆಯಿಂದ 10 ಗಂಟೆಯಿಂದ ಅವ್ರು ಅಡುಗೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ನಾ ಈಗ ಬಂದಿದ್ದು 10:30 11 ಸುಮಾರು ಹಿಂಗೆ ಟೈಮಿಂಗ. ಸೊ ಅವ್ರ ಅಂಗಡಿ ಕರೆಕ್ಟ್ ಎಲ್ಲರೂ ಕಸ್ಟಮರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋದು ಎಲ್ಲ 12 ಗಂಟೆಗೆ. ನಾ ಅಷ್ಟು ಜಲ್ದಿ ಅದಕ್ಕೆ ಬರೋದಪ್ಪ ಅಂತಂದ್ರೆ ನನ್ನ ವರ್ಕ್ ಏನಂತಂದ್ರೆ ನಾ ಇಲ್ಲಿ ಬರೋದು ಬಂದು ಅಲ್ಲಿ ಒಳಗೆ ಅವ್ರ ಕಡೆ ಸ್ಪೆಷಲ್ ಟೈಪ್ ಆಫ್ ಡಿಶಸ್ ಅದಾವ. ಅವ್ನ ಡಿಶಸ್ ಎಲ್ಲ ಅವ್ರು ಪ್ರಿಪೇರ್ ಮಾಡ್ತಾರೆ. ಅವ್ನು ಪ್ರಿಪೇರ್ ಮಾಡಿದ್ದು ನಾವು ವಿಡಿಯೋ ಮಾಡ್ಬೇಕು. ವಿಡಿಯೋ ಹೆಂಗೆ ಮಾಡ್ಬೇಕಂತಂದ್ರೆ ಅಡ್ವರ್ಟೈಸ್ಮೆಂಟ್ ಟೈಪ್, ಈ ಟೈಪ್ನ ಅಡ್ವರ್ಟೈಸ್ಮೆಂಟ್ ಟೈಪ್ ವಿಡಿಯೋ ಮಾಡ್ಬೇಕು. ಹಿಂಗೆ ನಾನು ಒಂದು ತಿಂಗಳಿಗೆ 5 ವಿಡಿಯೋ ಮಾಡ್ಬೇಕು. ಅವರಿಗೆ 5 ವಿಡಿಯೋ ಮಾಡ್ಬೇಕು, ಪ್ಲಸ್ 15 ಪೋಸ್ಟ್ ಕೊಡ್ಬೇಕು. ಇದು ನಮ್ಮದು ಕೆಲಸ. ಮೇನ್ ಏನ್ರಿಪ್ಪ ಅಂತಂದ್ರೆ ಇದು ಹೇಳೋಕ್ಕಷ್ಟ ಈಸಿ ಅನಿಸ್ತೈತಿ. ಬಟ್ ಈಗ ನಾವು ಕಾಲೇಜಾಗ ಇರ್ತೀವಲ್ಲ, ಕಾಲೇಜಾಗಿಂದ ಇದ್ದಾಗ ಎಕ್ಸಾಮ್ ಟೈಮ್ ಬಂದಾಗ ಏನಾಕೈತಿ, ಫಸ್ಟ್ 2 ವಾರ ಹಿಂದೆ ಬಂದ 2-3 ಡಿಶಸ್ ಒಮ್ಮೆ ಮಾಡ್ಕೊಂಡು ಆಮೇಲೆ ಹೋಗಿ ಎಡಿಟ್ ಮಾಡಿ ಪೋಸ್ಟ್ ಎಲ್ಲ ಹಿಂಗೆ ಹಾಕ್ಬೇಕಾಕೈತಿ. ಸೊ ಒಂದೊಂದು ಸಲ ಏನಾಕೈತಿ, ವಾರ ಬರ್ತೀವಿ. ಭಾಳ ಆಲ್ಮೋಸ್ಟ್ ಆಲ್ ನನ್ನ ಗೋಕಾಕ್ ಜನ ಕೇಳ್ತಾರೆ, ಇಷ್ಟು ಯಾಕೆ ವಾರ ಜನ ಬರ್ತೀವಿ ಅಂತ ಹೇಳಿ. ಎದಕ್ಕೆ ಬರ್ತೀನಿ ರೀಪ್ಪ ಅಂತ, ವಾರ ಎದಕ್ಕೆ ಬರ್ತೀವಿ ಅಂತ ಹೇಳಿ ಕೇಳ್ತಾರೆ. ಎದಕ್ಕೆ ಅಂತಂದ್ರೆ ನಂದು ಹಿಂಗೆಲ್ಲ ವರ್ಕ್ ಇರ್ತಾವೆ. ಸೊ ಇದ್ರ ಸಂಬಂಧ ಇಲ್ಲಿ ಬರ್ಬೇಕಾಗ್ತೈತಿ. ಆಮೇಲೆ ಇದು ಈಗ ನಮ್ಗೆ ಒಂದು ಸ್ವಲ್ಪ ಅಮೌಂಟ್ ಅಂತ ಇರ್ತೈತಿ. ಅದ್ರಾಗ ನಮ್ಗೆ ಖರ್ಚು ಹೋಗೋದು ಎಲ್ಲಿಪ್ಪ ಅಂತಂದ್ರೆ ವಾರ ಬರ್ಬೇಕು ಹೋಗ್ಬೇಕು. ಪ್ಲಸ್ ನಮ್ದೆಲ್ಲ ಅಡಿಷ್ನಲ್ ಖರ್ಚು ಇರ್ತಾವೆ. ಅವನ್ನೆಲ್ಲ ತೆಗೆದು ಏನೋ ಅಷ್ಟು ಆಲ್ಮೋಸ್ಟ್ ಏನೋ ಒಂದು ಲೆಕ್ಕದಾಗ ಉಳಿತಿರ್ತೈತಿ. ಅಷ್ಟೆಲ್ಲ ಉಳಿಸ್ಕೊಂಡು ನಾವು ಹಿಂಗೆ ಮೇಂಟೈನ್ ಮಾಡ್ತಿರ್ತೀವಿ. ಇದೇ ಎಲ್ಲ ಕಿಚನ್ ಏರಿಯಾ, ಇದೇ ನಮ್ಮ ಕೆಲಸ. ಫಸ್ಟ್ ನಮ್ಗೆ ಈಗ ನಾವು ಇದೇನು ಸೋಷಿಯಲ್ ಮೀಡಿಯಾದಾಗ ಈ ಮ್ಯಾನೇಜ್ ಮಾಡೋದು ವಿಡಿಯೋ ಏನು ಹಿಡಿತೀವಲ್ಲ, ಇದು ಮೇನ್ ಎದಕ್ಕೆ ಹಿಡಿತೀವ್ರಿಪ್ಪ ಅಂತಂದ್ರೆ ಒಬ್ಬರ ಅವ್ರ ಅಂಗಡಿಗೂ ಹೆಲ್ಪ್ ಆಗಿರ್ಬೇಕು, ನಾವು ಮಾಡೋದಕ್ಕೂ ನಮಗೂ ಹೆಲ್ಪ್ ಆಗಿರ್ಬೇಕು. ನಮ್ಮ ಕಡೆ ಇದು ಸ್ಕಿಲ್ನ ನಾವು ಯೂಸ್ ಮಾಡ್ಕೋತೀವಿ. ಅವ್ರ ಕಡೆ ಅವ್ರು ಒಂದು ಹಾಕ್ಯಾರ ಅಂತಂದ್ರೆ ಅಂಗಡಿ, ಅದನ್ನು ನಡೆಸೋ ಕರ್ತವ್ಯ ನಮ್ಮಂಥವ್ರ ಕೈ ಆಗಿರ್ತೈತಿ. ಸೊ ಇನ್ನಷ್ಟು 1-4 ಜನಕ್ಕೆ ಜಾಸ್ತಿ ಗೊತ್ತಾಗಲಿ ಅಂಥೇಳಿ ನಮ್ದು ಸೊ ಇದ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡ ನಾವು ಎಲ್ಲ ಕಡೆ ನಮ್ಮ ಕಡೆ ಏನೇನು ಸಿಗ್ತೈತಿ, ಹೆಂಗೆ ಏನೇನು ಎಲ್ಲ ತೋರಿಸ್ತೀವಂತ. ಇಲ್ಲೆಲ್ಲ ಈ ಟೈಪ್ ಇಂಗ್ರೀಡಿಯೆಂಟ್ಸ್ ಇಟ್ಟಿರ್ತಾರೆ. ಇದನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಅಡುಗೆ ರೆಡಿ ಮಾಡ್ತಾರೆ. ಇವತ್ತು ಏನಂತಂದ್ರೆ ಜಾಸ್ತಿ ಜನ ಬರತ್ತಾರ ಕಸ್ಟಮರ್. ಸೊ ವಿಡಿಯೋ ಮಾಡೋದು ನೋಡ್ಬೇಕು, ಲೇಟ್ ಆಗ್ತಿರ್ಬೋದು. ಆಗಲೇ ಏನು ಕಿಚನ್ ಡಿಪಾರ್ಟ್ಮೆಂಟ್ ಏನು ಹಾಕಿನಲ್ಲ, ಅಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ದಾಗ ಅಷ್ಟೇ ನಮ್ಮ ಕೆಲಸ. ಯಾವ ಟೈಪ್ ನೀ ಯೂನಿಕ್ ಆಗಿ ಕಂಟೆಂಟ್ ಕೊಡ್ತಿಲ್ಲ, ಆ ಟೈಪ್ ಮಂದಿ ನೋಡ್ತಾರೆ. ಕಾಮನ್ ಆಗಿ ಮಾಡಿ ಹಾಕಿದೆ ಅಂತಂದ್ರೆ 1000 ಅಷ್ಟೇ ಹೋಗ್ತಾರೆ ವ್ಯೂಸ್. ಅದೇ ಏನ್ರ ಒಂದು ಸ್ವಲ್ಪ ಚಲೋ ತಂಗ ಕಂಟೆಂಟ್ ಬರೋದ ಎಲ್ಲ ಮಾಡಿ ಹಾಕಕತ್ತೆ ಅಂತಂದ್ರೆ ಹೋಗ್ತಾರೆ. ನಿಂದು ಕಂಟೆಂಟ್ ಹೆಂಗಿರತ್ತಲ್ಲ ಅದ್ರ ಟೈಪ್ ಮೇಲೆ ಹೋಗ್ತಾರೆ. ಇಲ್ಲೆಲ್ಲ ಅಡುಗೆ ರೆಡಿ ಮಾಡ್ತಾರೆ. ಫಸ್ಟ್ ನಾವೊಂದು ಮೈಕ್ ತೊಗೋಬೇಕು. ಮೈಕ್ ಇಲ್ಲ ನನ್ನ ಕಡೆ. ಇವರ ಚೆಫ ಅವ್ರನ್ನ ಯೂಸ್ ಮಾಡ್ಕೊಂಡೆ ನಾವು ವಿಡಿಯೋ ಮಾಡ್ತೀವಿ. ಅವರು ಯಾವ್ಯಾವ ಟೈಪ್ ಹೊಸ ಟೈಪ್ ಏನು ಅಡುಗೆ ಮಾಡ್ತಾರಲ್ಲ ಅವನ್ನ ನಾವು ವಿಡಿಯೋ ಮಾಡಿ ಕೊಡ್ಬೇಕು. ನಿಮ್ಗೇನು ಹೇಳಿನಲ್ಲ ಅವು ವಿಡಿಯೋ ಮಾಡ್ತೀವಿ ಅಂತ, ಅವು ವಿಡಿಯೋ ಹೆಂಗೆ ಇರ್ತಾವೆ ಅನ್ನೋದು ನಿಮ್ಗೆ ಶಾರ್ಟ್ಸ್ ಅಲ್ಲಿ ಸೈಡ್ ಹಾಕಿರ್ತೀನಿ, ನೋಡ್ಕೊಂಬರ್ರಿ ಒಂದು ಸೆಕೆಂಡ. ಈ ಟೈಪ್ ನಾವು ಕಂಟೆಂಟ್ ಮಾಡ್ತೀವಿ. ಇದೇ ಟೈಪ್ ಸೇಮ್ ಇದು ಹೋಟೆಲ್ ಆದಮೇಲೆ ನಾ ಇನ್ನೊಂದು ವರ್ಕ್ ಮಾಡ್ತೀನಿ. ಇನ್ನೊಂದು ವರ್ಕ್ ಏನಂತಂದ್ರೆ ಇದು ಹೆಂಗೆ ಯೂಸ್ ಮಾಡ್ಕೋತೀವಿ,
ಇದು ನಮ್ಮ ಕಡೆ ಚೆಫ್ಸ್ ಯೂಸ್ ಮಾಡ್ಕೊಂಡು, ಚೆಫ್ ಅಂದರೆ ಅಡುಗೆ ಮಾಡ್ತಾರಲ್ಲ ಅವ್ರನ್ನ ಯೂಸ್ ಮಾಡ್ಕೊಂಡು ಅವ್ರ ಜೋಡಿ ನಾವು ವಿಡಿಯೋ ಮಾಡ್ಬೇಕಾಗೈತಿ. ಅವ್ರ ಜೋಡಿ ನಾವು ನಮ್ಗೆ ಹೆಂಗೆ ಬೇಕಲ್ಲ ಹಂಗೆ ಹೇಳ್ಕೊಂಡು, ಪ್ಲಸ್ ನಮ್ಗೆ ಇಂಗ್ರೀಡಿಯೆಂಟ್ಸ್ ಹೆಂಗೆ ಇಡ್ಬೇಕು ಹಂಗಿಟ್ಟು ಎಲ್ಲ ಟೈಪ್ ಮಾಡಿ ಆಮೇಲೆ ವಿಡಿಯೋ ಮಾಡ್ತೀವಿ. ಆದರೆ ಇನ್ನೊಂದು ಕಡೆ ಹೆಂಗಾಕೈತಿ, ಅಲ್ಲಿ ಇನ್ನೊಂದು ಕಡೆ ಅವ್ರ ಕಡೆ ಹೆಂಗಂತಂದ್ರೆ ಅದು ಒಂಥರ ಆ ಅಂಗಡಿ ಡ್ರೈ ಫ್ರೂಟ್ಸ್ ಅಂಗಡಿ ಇದೆ. ಅಂದರೆ ಎಲ್ಲ ಥರ ನಮ್ಗೆ ಏನೇನು ಪ್ರೋಟೀನ್ ಬೇಕಲ್ಲ ಆ ಟೈಪ್ ಎಲ್ಲ ಟೈಪ್ಸ್ ಒಂದು ಅಂಗಡಿ ಐತಿ. ಅದನ್ನು ಕ್ಲಿಪ್ ಇದ್ರೆ ಹಾಕ್ತೇನಂತ. ಓಕೆ, ಆ ಕ್ಲಿಪ್ ಇದ್ರೆ ಹಾಕಿರ್ತೀನಿ, ಅದನ್ನ ನೋಡ್ಕೊಂಬರ್ರಿ. ಅದಾದಮೇಲೆ ಅವ್ರ ಅಂಗಡಿ ಯಾವ ಟೈಪ್ ವೀಡಿಯೋ ಮಾಡ್ಬೇಕಂತಂದ್ರೆ ವಾರ ಏನು ಹೊಸ ಪ್ರಾಡಕ್ಟ್ಸ್ ಬರ್ತಾವಲ್ಲ ಆ ಪ್ರಾಡಕ್ಟ್ಸ್ ನಾನು ಅಪ್ಡೇಟ್ ಕೊಡ್ಬೇಕು. ಟೈಪ್ ಯೂಸ್ ಮಾಡ್ಕೊಂಡು ಮಾಡತ್ತೀವಿ. AI ಟೈಪ್ ಯೂಸ್ ಮಾಡ್ಕೊಂಡು ನಮ್ಮ ಅಂಗಡಿ ಒಳಗೆ ಇಂಥವು ಸಿಗ್ತಾವ, ಇದು ಈ ಥರ ಸಾಮಾನು ಸಿಗ್ತಾವ, ಅದಕ್ಕೆ ಯೂಸ್ ಇದನ್ನೆಲ್ಲ ಹೇಳಿ ಆಮೇಲೆ ವಿಡಿಯೋ ಹಾಕ್ತೀವಿ. ಈ ಟೈಪ್ ಯೂಸ್ ಮಾಡ್ತೀವಿ. ಈಗ ಈ ರೆಸ್ಟೋರೆಂಟ್ನಾಗ ವೆಜ್ ನಾನ್ ವೆಜ್ ಎಲ್ಲ ಟೈಪ್ ಅಡುಗೆ ರೆಡಿ ಮಾಡ್ತಾರೆ. ಸೊ ಆ ಅಡುಗೆದೆಲ್ಲ ನಾನು ವಿಡಿಯೋ ಮಾಡಬೇಕಾಗ್ತೈತಿ. ನನ್ನ ಎಂಥದ ಕೆಲಸ ಇದ್ದರೂ ನಾ ವೀಕ್ಲಿ ಒಮ್ಮೆ ಇಲ್ಲಿ ಬರಬೇಕು. ಇಲ್ಲಿ ಬಂದು ನಾ ಅವರಿಗೆ ಪೋಸ್ಟ್ ಮಾಡೋಕೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೋಬೇಕು, ಪ್ಲಸ್ ವಿಡಿಯೋಸ್ ರೀಲ್ಸ್ ಎಲ್ಲ ಮಾಡ್ಕೋಬೇಕು. ರೀಲ್ಸ್ ಮಾಡ್ಕೊಂಡು ನಾ ಮಂತ್ಲಿ ಅವ್ರಿಗೆ ವಾರಕ್ಕೆ ಕಮ್ಮಿ ಅಂದರೂ ಒಂದು ವಿಡಿಯೋ, ಒಂದು ಫೋಟೋ ಇಲ್ಲ 2 ಫೋಟೋ ಪೋಸ್ಟ್ ಆಗಬೇಕು. ಇದು ಅವ್ರು ನನಗೆ ಕೊಟ್ಟಿದ್ದ. ಯಾಕಂತಂದರೆ ಅವ್ರು ನನಗೆ ಪೇಮೆಂಟ್ ಕೊಡ್ತಿರ್ತಾರೆ ಅಂದಾಗ ನಾ ಅವರಿಗೆ ನಿಯತ್ಲಿ ಆ ಕೆಲಸ ಮಾಡಿಕೊಡ್ಬೇಕು. ಆಫ್ಟರ್ನೂನ್ ಮಟ್ಟ ಅಲ್ಲಿ ಕೆಲಸ ಮುಗಿಸ್ಕೊಂಡೆ ಹೋಟೆಲ್ದಾಗ. ಈ ಹೋಟೆಲ್ನ ಮುಗಿಸ್ಕೊಂಡು ನೆಕ್ಸ್ಟ್ ಇದೊಂದು ಕಾರ್ ಮೆಕ್ಯಾನಿಕ್ ಹೋಗಿದ್ವಿ. ಇಲ್ಲಿ ಹೆಂಗಂತಂದ್ರೆ ಕಾರ್ ಪೇಂಟ್ ಮಾಡಿದೆ, ಅಲ್ಲೆಲ್ಲ ನಾಯ್ಸ್. ಒಟ್ಟು ಗಾಡಿಗಳ್ದು ಏನೇನು ಕೆಲಸ ಬರ್ತೈತಿ ಆ ಕೆಲಸ ಇಲ್ಲಿ ಮಾಡ್ತಾರೆ. ಸೊ ಇಂಥ ಕೆಲಸಗಳನ್ನೆಲ್ಲ ನಾವು ಅಡ್ವರ್ಟೈಸ್ಮೆಂಟ್ ಟೈಪ್ ಮಾಡಿ ಎಲ್ಲ ತೋರಿಸ್ಬೇಕಾಗೈತಿ. ಒಂದೊಂದು ವಾಯ್ಸ್ ಓವರ್ ಕೊಟ್ಟು ತೋರಿಸ್ಬೇಕು, ಒಂದೊಂದು ಟೈಟಲ್ಗಳು ಹಾಕ್ತೀವಿ, ಇದನ್ನು ಮಾಡ್ತೀವಿ ಅಂಥೇಳಿ ಅದನ್ನೆಲ್ಲ ತೋರಿಸ್ಬೇಕು. ಸೊ ಈಗ ಇಲ್ಲಿ ಕಾರ್ ಪೇಂಟಿಂಗ್ ನಡೆಯೈತಿ. ನನಗೆ ಇವತ್ತು ಬಂದಿದ್ದು ಇವತ್ತು ಇಲ್ಲಿ ಕಾರ್ ಪೇಂಟ್ ಹೆಂಗೆ ಮಾಡ್ತಾರೆ ಅಂತ ಅನ್ನೋದೆಲ್ಲ ಇನ್ನೊಬ್ರಿಗೆ ತೋರಿಸ್ಬೇಕು. ಅಂದ್ರೆ ನಮ್ಮ ಕಡೆ ಈ ಟೈಪ್ ಇಂಥ ಕ್ವಾಲಿಟಿ, ಇಂಥ ಕಲರ್, ಇಂಥ ಯೂಸ್ ಮಾಡ್ತೀವಿ ಅನ್ನೋದು ತೋರಿಸ್ಬೇಕು ಇಲ್ಲಿ.